ಸಿತಾರಾ ಕಡು ಕಷ್ಟದಿಂದ ಬೆಳೆದು ಬಂದ ನಟಿ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನ ಕಳೆದುಕೊಂಡು ಹಲವಾರು ಕಷ್ಟಗಳನ್ನು ಎದುರಿಸಿ ಅನೇಕ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ. ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲೇ ಕಾಣಿಸಿಕೊಳ್ಳುವ ಸಿತಾರಾ ಇದೀಗ ಒಂದು ಅಚ್ಚರಿಯ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ವಿಲನ್ ಪಾತ್ರ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಎನ್ನುವ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಜನರು ಕಲಾವಿದರನ್ನ ದ್ವೇಷಿಸುತ್ತಾರೆ ಅನ್ನೋದು ಒಂದು ಕಾರಣವಾದರೆ ಹೆಚ್ಚು ಅವಕಾಶಗಳು ಬರಲ್ಲ. ಜೊತೆಗೆ ನಿಜ ಜೀವನದಲ್ಲಿ ಪಾತ್ರವನ್ನ ಅಳವಡಿಸಿಕೊಳ್ಳುತ್ತಾರೆ. ಅದರಿಂದ ಕೆರಿಯರ್ ಡ್ಯಾಮೇಜ್ ಆಗುತ್ತೆ ಅನ್ನುವ ಮಾತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ನಟಿ ಸಿತಾರಾ, ಇದು ಅಪ್ಪಟ ಸುಳ್ಳು. ನನ್ನ ಮನೆಯಲ್ಲಿ ನಾನೊಬ್ಬಳೇ ಇರೋದು, ಹಾಗಾಗಿ ನಾನು ಆ ಥರ ವರ್ತಿಸುವುದಿಲ್ಲ. ಇನ್ನು ನನ್ನ ಸಹ ನಟ ನಟಿಯರನ್ನ ನಾನು ಗಮನಿಸಿದಂತೆ ಅವರು ಯಾರೂ ಕೂಡ ಆ ರೀತಿ ಇಲ್ಲ. ಯಾರೆಲ್ಲ ವಿಲನ್ ಪಾತ್ರದಲ್ಲಿ ನಟನೆ ಮಾಡುತ್ತಾರೋ ಮನೆಗಳಲ್ಲಿ ತದ್ವಿರುದ್ಧವಾಗಿರುತ್ತಾರೆ ಎಂದಿದ್ದಾರೆ ನಟಿ ಸಿತಾರಾ. ಯಾರೋ ಒಂದಷ್ಟು ಜನ ವಿಲನ್ ಕ್ಯಾರೆಕ್ಟರ್ ಮಾಡಿದವರ ಲೈಫ್ ಹಾಳಾಗುತ್ತೆ ಎಂದೆಲ್ಲ ಹೇಳುತ್ತಿದ್ದರು. ಆಗಾಗ ಮನೆಯಲ್ಲಿ ಕೂತು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಬೇಕಾದರೆ ಆ ವಿಚಾರ ಎಲ್ಲೋ ಒಂದು ಕಡೆ ನನಗೆ ನೋವು ಮಾಡಿದೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದು ಆಗತ್ತೆ. ಆಗಲ್ಲ ಅಂದ್ರೆ ಆಗಲ್ಲ. ಹೀರೋಯಿನ್ ಆಗಿ ಒಂದು ಕಾಲದಲ್ಲಿ ಮಿಂಚಿದ ನಟಿಯರು ಕೂಡ ತುಂಬಾ ಕಷ್ಟಪಟ್ಟಿರುವುದನ್ನ ನಾನು ನೋಡಿದ್ದೀನಿ. ಮನೆಯಲ್ಲಿ ವಿಲನ್ಗಳಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಅದು ತುಂಬಾ ಕಷ್ಟ. ಸ್ಕ್ರೀನ್ ಮೇಲೆ ವಿಲನ್ ಆಗಬಹುದು, ನಿಜ ಜೀವನದಲ್ಲಿ ಆಗಲು ಸಾಧ್ಯವಿಲ್ಲ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಸಿತಾರಾ ಹೇಳಿದ್ದಾರೆ. ನನ್ನ ಕ್ಯಾರೆಕ್ಟರ್ ನೋಡಿ ತುಂಬಾ ಜನ ನಿಮ್ಮ ರೀತಿ ನಮ್ಮ ಆಂಟಿ, ಚಿಕ್ಕಮ್ಮ, ಅಜ್ಜಿ ಮತ್ತು ಅತ್ತೆ ಇದ್ದಾರೆ. ಏನಾದರೂ ಸಹಿಸುವುದಿಲ್ಲ, ಸೇಮ್ ನಿಮ್ಮ ತರನೇ ಅಂತ ನನ್ನ ಪಾತ್ರಕ್ಕೆ ಕನೆಕ್ಟ್ ಆಗಿ ಸಿಕ್ಕಾಗಲೆಲ್ಲ ಆಡಿಯನ್ಸ್ ಹೇಳುತ್ತಿರುತ್ತಾರೆ ಎಂದಿದ್ದಾರೆ ಸಿತಾರಾ. ಪಾರು ಧಾರಾವಾಹಿಯಲ್ಲಿ ಸಿತಾರಾ ಅವರು ಹೀರೋ ಆದಿತ್ಯ ಚಿಕ್ಕಮ್ಮ ಧಾಮಿನಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅದಕ್ಕೂ ಹಿಂದೆ ಕಸ್ತೂರಿ ನಿವಾಸ, ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿಯೂ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡು ಕಮಾಯಿ ಮಾಡಿದ್ದರು. ಪಾರು ಧಾರಾವಾಹಿ ಮೂಲಕ ಎಲ್ಲರ ಮನೆ ಮಾತಾಗಿದ್ದರು. ಈ ಧಾರಾವಾಹಿ ಅವರಿಗೆ ಇನ್ನಷ್ಟು ಜನಪ್ರಿಯತೆಯನ್ನ ನೀಡಿತ್ತು. ಇದೀಗ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಅಂಬುಜಾ ಪಾತ್ರದಲ್ಲಿ ಸಿತಾರಾ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.